ಅಮೂಲು ಈಗ ಇಲ್ಲಿ ಈಗ 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 ಅಚ್ಚುಚ್ಚು ಈಗ ಅಚ್ಚಲೆ ಆಮೋಚಿ ಬಲ್ಲೆ 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 ಶಾವ ಶಾವ ಬಲ್ಲೆ ಬಲ್ಲೆ ಬುರ್ರ ಹೋಗ್ತೀಯಾ ಹೆಂಗ್ ನೋಡ್ತಾವ ನೋಡಿ ಏನೋ ಮಾಡ್ತಾವಳೆ ಇವಳು ಫೋನ್ ಹಿಡ್ಕೊಂಡು ನಂಗೆ ಗೊತ್ತು ಏನೋ ಮಾಡ್ತಾವಳೆ ಅಂತಲ್ಲ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಪಾಪು ಬಂದುಬಿಟ್ಟು ನನ್ನ ತಮ್ಮನ ಮಗಳು. ಈಗ 5 ಮಂತ್ಸಲ್ಲಿ ಕರ್ಕೊಬಂದಿದ್ದಾರೆ. ಹಾಗಾಗಿ ಡೈಲಿ ಬರ್ತಾಳೆ. ಇವಳ ಜೊತೆನೂ ರೊಟೀನ್ ಇರುತ್ತೆ ಅಂತಲೇ ಹೇಳ್ಬೋದು. ಸಂಜೆ ಟೈಮಲ್ಲಿ ಡೈಲಿ ಬರ್ತಾಳೆ. 1.5 ಅವರ್ 2 ಅವರ್ಸ್ ಇದ್ದು ಹೋಗ್ತಾಳೆ. ಪಾಪು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಚೆನ್ನಾಗಿ ಇವಾಗ ಮುಖ ನೋಡಿ ನಗ್ತಾಳೆ. ಎಲ್ಲರೂ ಗುರ್ತಿಸ್ತಾಳಲ್ಲ, ಇವಾಗ ಆಟ ಆಡ್ಸೋದಕ್ಕೊಂಥರ ಖುಷಿ. ಇನ್ನು ಸಂಜೆ ಆಗಿತ್ತು. ನಾನು ಕೆಳಗಡೆ ಹೋಗಿ ಪಾಪು ಬಂದು ಆಟ ಆಡೋದ್ಮೇಲೆ ಅವಳ ಜೊತೆ ಕೊಟ್ಬಿಟ್ಟು ಹಂಗೆ ತರಕಾರಿನ ತೊಗೊಬಂದೆ. ಸ್ವಲ್ಪ ಸೊಪ್ಪು ಮತ್ತು ಟೊಮೊಟೊ ಒಂದು ಸ್ವಲ್ಪ ಮಾತ್ರ ತೊಗೊಬಂದೆ ಅಷ್ಟೇ. ತೊಗೊಬಂದು ಟೀ ಕುಡ್ದು ಹೋಗಿದ್ದೆ. ಮತ್ತು ಬಂದಮೇಲೆ ಒಂದು ಸ್ವಲ್ಪ ಮಿಕ್ಕಿತ್ತು ಟೀನ. ಅದೇ ಟೀನ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ಸರಿಕ್ಕು ಒಂದು ಸ್ವಲ್ಪ ಕುಡಿಯೋಣ ಅಂತೇಳಿ ಟೀ ಬಿಸಿ ಮಾಡೋಣ ಅಂತ ಬಂದೆ. ಹಾಗೆ ತೊಳೆದಿರೋಂಥ ಪಾತ್ರೆನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಟೀ ಬಿಸಿಗಿಟ್ಬಿಟ್ಟು. ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ಹಾಕೋದಕ್ಕಾಗ್ತಾಯಿಲ್ಲ. ಹಾಕಬೇಕು, ಯಾವಾಗಲೂ ಕಂಟಿನ್ಯೂಸ್ ಆಗಿ ಹಾಕೋಣ ಅಂದ್ಕೊಳ್ತೀನಿ. ಬಟ್ ಏನೋ ಒಂದು ರೀಸನ್ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕೆ ಆಗ್ತಾಯಿಲ್ಲ ನನಗೆ. ಇನ್ನು ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೆ, ಇನ್ನು ಮುಂದಾದರೂ ಕಂಟಿನ್ಯೂಸ್ ಆಗಿ ಹಾಕೋಣ ಅಂಥೇಳಿ. ಬಟ್ ಈಗ ಇನ್ನೇನು ಸ್ವಲ್ಪ ದಿನ ಹಾಕಿದೆ, ಮತ್ತು ಅಷ್ಟರಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ಟು ಮತ್ತು ಮಕ್ಕಳಿಗೆ ಎಕ್ಸಾಮು ಏನೋ ಒಂದು ರೀಸನ್ ಬರುತ್ತೆ ಫ್ರೆಂಡ್ಸ್. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾಯಿಲ್ಲ ನನಗೆ. ಇನ್ನು ತೊಳೆದಿರೋ ಅಂಥ ಪಾತ್ರೆ ಸಾಮಾನೆಲ್ಲ ಜೋಡಿಸ್ಕೊಡ್ತಾ ಇದ್ದೀನಿ ಟೀ ಬಿಸಿಗೆ ಇಟ್ಬಿಟ್ಟು. ಇನ್ನು ಮಕ್ಳಿಗೆ ಇಬ್ಬರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಹೇಳ್ಕೊಡೋದಿರುತ್ತೆ. ಬೇರೆ ಟೈಮಲ್ಲಾದರೆ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಹೋಮ್ವರ್ಕ್ ಒಂದು ಮಾಡಿಸೋದಿರುತ್ತೆ, ಹೇಗೋ ಆಗುತ್ತೆ. ಬಟ್ ಎಕ್ಸಾಮ್ ಇದ್ದಾಗ ಸ್ವಲ್ಪ ಟೈಮ್ ಜಾಸ್ತಿನೇ ಕೊಡಬೇಕಾಗುತ್ತಲ್ವ. ಅಂದರೆ ಒಂದು ಚಾಪ್ಟರ್ ಅಷ್ಟೇ ಇರಲ್ಲ, ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡೋದ್ರಿಂದ ಪೋರ್ಷನ್ ಪೇಪರ್ ಎಲ್ಲ ಫುಲ್ ಕವರ್ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ಲೇಟೇ ಆಗುತ್ತೆ. ಒಂದು 2 ಅವರ್ 3 ಅವರ್ಸ್ ಅವ್ರ ಜೊತೆನೇ ಕೂತ್ಕೋಬೇಕಾಗುತ್ತೆ. ಬೇರೆ ಟೈಮಲ್ಲೆಲ್ಲಾದರೆ ಒಂದು 1/2 ಅವರ್ 1 ಅವರ್ಗೆಲ್ಲ ಅವ್ರು ಹೋಮ್ವರ್ಕ್ ಮಾಡ್ತಾರೆ. ಅವತ್ತಿನ ದಿನದ್ದು ಏನಿರುತ್ತೋ ಅದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿಸಿ ಕಳಿಸ್ತಾ ಇದ್ದೆ. ಬಟ್ ಈಗ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಅವ್ರ ಜೊತೆ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಹಾಗಾಗಿ ಈಗ ಯಾವುದೂ ವೀಡಿಯೋಸ್ ಅಷ್ಟಾಗಿ ಹಾಕೋದಕ್ಕೆ ಹೋಗ್ತಾಯಿಲ್ಲ. ಇನ್ನು ಯಾವಾಗಲೂ ಅಷ್ಟೇ, ಬೇರೆ ಟೈಮಲ್ಲೂ ಅಷ್ಟೇ ನಾನು ಈಗ ಅವ್ರಿಗೆ ಹೋಮ್ವರ್ಕ್ ಏನಾದರೂ ಮಾಡಿಸ್ತಾ ಇದ್ದೀನಿ ಅಥವಾ ಅವ್ರಿಗೇನಾದರೂ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ಕೂತ್ಕೊಂಡು ಹೇಳ್ಕೊಡೋದಿಲ್ಲ. ಏನಾದರೂ ಈ ಥರ ಬೆಳ್ಳುಳ್ಳಿ ಸೋಸ್ಕೊಳ್ಳೋದು ಅಥವಾ ಸೊಪ್ಪು ಸೋಸ್ಕೊಳ್ಳೋದು ಅಥವಾ ಬಟ್ಟೆಗಳೆಲ್ಲ ಮಡಚಿಟ್ಕೊಳ್ಳೋದು, ಏನೋ ಒಂದು ಕೆಲಸ ಮಾಡ್ಕೊಳ್ತಾ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ. ಇನ್ನು ನನ್ನ ಮಗಳಿಗೆ ಓರಲ್ಲಿತ್ತು, ಹಾಗಾಗಿ ಅವಳದೇನು ಟೆನ್ಷನ್ ಇಲ್ಲ. ಓರಲ್ಲೆಲ್ಲ ತುಂಬ ಫಾಸ್ಟ್ ಅವಳು. ಹಾಗಾಗಿ ಕೇಳಿದೆ ಪಟಾಪಟ್ ಅಂತ 10 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಟ್ಲು. ಹಾಗಾಗಿ ಅವಳನ್ನ ಫ್ರೀಯಾಗಿ ಬಿಟ್ಟಿದ್ದೀವಿ. ಇನ್ನು ನನ್ನ ಮಗನಿಗೆ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ, ಅವನಿಗೆ ರೈಟಿಂಗ್ ಇದೆ. ಹಾಗಾಗಿ ಅದೇ ಇನ್ನು ನೈಟ್ ಊಟಕ್ಕೆ ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಪೊಂಗಲ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ಮಾಡೋಣ ಅಂಥೇಳಿ, ಸ್ವೀಟ್ ಪೊಂಗಲ್ ಅಲ್ಲ. ಈಗ ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಚಿಕ್ಕ ಗ್ಲಾಸ್ ಆಗಿರೋದ್ರಿಂದ 2 ಗ್ಲಾಸ್ ಅಕ್ಕಿ 1 ಗ್ಲಾಸ್ನಷ್ಟು ಹೆಸರುಬೇಳೆನ ಹಾಕಿದ್ದೀನಿ. ನೀವು ಬೇಕಿದ್ದರೆ ಅದು ಸಮ ಪ್ರಮಾಣದಲ್ಲಿ ಸಹ ತೊಗೋಬೋದು. ಅಂದರೆ 1 ಕಪ್ ಹೆಸರುಬೇಳೆ 1 ಕಪ್ಪು ಅಕ್ಕಿನೂ ಸಹ ತೊಗೊಂಡು ಮಾಡ್ಬೋದು. ಬಟ್ ನಾನು ಈ ರೀತಿಯಾಗಿ ಮಾಡೋದು. ಈಗ ಜೊತೆಗೆ ಸ್ವಲ್ಪ
ಕಡಲೆ ಬೀಜನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು 1 ಕಪ್ಪು ಅಕ್ಕಿ ತೊಗೊಂಡ್ರೆ 3 ಕಪ್ನಷ್ಟು ನೀರನ್ನು ಹಾಕಬೇಕಾಗುತ್ತೆ. ಅಂದರೆ ಬಿಸಿಬೇಳೆ ಬಾತಿಗೆಲ್ಲ ಹಾಕ್ತಿರಲ್ಲ ಅದೇ ಕ್ವಾಂಟಿಟಿಲಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ 2 ವಿಸಿಲ್ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ 1 ವಿಸಿಲ್ ಬಂದಮೇಲೆ ಇನ್ನೊಂದು ವಿಸಿಲ್ನ ಸಿಮ್ಮಲ್ಲೇ ಇಟ್ಬಿಟ್ಟು ತುಂಬ ಸ್ಮೂತಾಗಿ ಬೇಯಿಸ್ಕೋಬೇಕಾಗುತ್ತೆ ಅನ್ನನ ಮೆತ್ತಗೆ. ಈಗ ಅದನ್ನು ಕೂಗೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಏನಾದರೂ ಒಂದು ಸೈಡ್ಗೆ ನೆಂಚ್ಕೊಳ್ಳೋದಕ್ಕೂ ಆಗುತ್ತೆ ಅಥವಾ ಸ್ನ್ಯಾಕ್ಸ್ಗೂ ಆಗುತ್ತೆ. ಇನ್ನು ಟೈಮ್ 6:30 ಆಗಿತ್ತಲ್ವ, ಹಾಗಾಗಿ ಈಗ ಸ್ವಲ್ಪ ತಿಂದ್ಬಿಟ್ಟು ಪೊಂಗಲ್ ಜೊತೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕಿರುತ್ತೆ ಅಂಥೇಳಿ ಹೊಸ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಇದು ಹಳೆ ರೆಸಿಪಿನೇ, ಆದರೆ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದು ಆಂಧ್ರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಂಧ್ರ ಸೈಡೆಲ್ಲ ತುಂಬ ಮಾಡ್ತಾರೆ ಇದು. ಅಲ್ಲಿ ಹೋದಾಗ ತಿಂದಿದ್ದೆ, ಹಿಂದೂಪುರ, ಧರ್ಮವರಂ ಆ ಸೈಡೆಲ್ಲ ಸಿಗುತ್ತೆ ಇದು. ಹಾಗಾಗಿ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಮೆಣಸಿನ್ಕಾಯಿನ ನನಗೆ ತೋರಿಸಿದ್ನಲ್ವ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಸೆಂಟ್ರಿಗೆ ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆನ ಉಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಸೋಡಾನ ಬಳಸಬೇಕಿತ್ತು, ಅಡುಗೆ ಸೋಡಾನ ಮಿಕ್ಸ್ ಮಾಡಿದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ಇವಾಗ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಾದಮೇಲೆ ನೀರನ್ನು ಸ್ವಲ್ಪವಾಗಿ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ತುಂಬ ನೀರಾಗಿ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಹಿಟ್ಟನ್ನು ಈ ರೀತಿಯಾಗಿ ಇರಬೇಕು. ಈಗ ಇದು ರೆಡಿ ಆಯಿತು. ಇದರಲ್ಲಿ ಈ ರೀತಿಯಾಗಿ ಮೆಣಸಿನ್ಕಾಯಿನ ಪೂರ್ತಿಯಾಗಿ ಡಿಪ್ ಮಾಡಬೇಕಂದ್ರೆ ಪೂರ್ತಿಯಾಗಿ ಎದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇದೆಲ್ಲ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಈಗ ಪೂರ್ತಿಯಾಗಿ ಬಿಸಿಯಾಗಿದೆ. ಈಗ ನಾನು ಬೋಂಡಾನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮೆಥಡೇ. ಈಗ ಬೋಂಡ ಬಜ್ಜಿ ಎಲ್ಲ ಹೆಂಗೆ ಮಾಡ್ತೀರೋ ಅದೇ ಥರ ಇಲ್ಲಿ ತನಕ ಸೇಮ್ ಪ್ರೊಸೀಜರಲ್ಲೇ ಇರುತ್ತೆ. ಇದನ್ನು ಖಾರದ ಮೆಣಸಿನ್ಕಾಯಲ್ಲಿ ಸಹ ನೀವು ಮಾಡ್ಕೋಬೋದು. ಆ ಕಡೆ ಸೈಲೆಲ್ಲ ಈ ಮೆಣಸಿನ್ಕಾಯಿನ ಬಳಸಲ್ಲ, ಖಾರ ಇರೋವಂಥ ಮೆಣಸಿನ್ಕಾಯಿನ ಬಳಸ್ತಾರೆ. ಬಟ್ ನನಗೆ ಅದು ಇಷ್ಟ ಆಗೋಲ್ಲ, ಜಾಸ್ತಿ ಖಾರ ಇರುತ್ತಲ್ವ, ಮಕ್ಕಳೆಲ್ಲ ತಿನ್ನೋದು ಅಂತೇಳಿ ನಾನು ಖಾರದ ಮೆಣಸಿನ್ಕಾಯಿನ ಬಳಸಿಲ್ಲ, ಈ ಮೆಣಸಿನ್ಕಾಯಿನ ಬಳಸಿದ್ದೀನಿ. ಅವರು ತುಂಬ ಖಾರನೂ ಇರೋಲ್ಲ, ಒಂದು ಸ್ವಲ್ಪ ಉದ್ದ ಬರುತ್ತೆ ನೋಡಿ, ಮಾಮೂಲಿ ಆ ಕಡೆ ಸೈಡೆಲ್ಲ ಸಿಗುತ್ತೆ ಅದು ಮೆಣಸಿನ್ಕಾಯಿ, ಆ ಥರದ್ರಲ್ಲಿ ಮಾಡ್ತಾರೆ. ಇಷ್ಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಅಂದರೆ ತುಂಬ ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅಷ್ಟೊಂದು ಫ್ರೈ ಮಾಡ್ಕೊಳ್ಳೋದು ಬೇಡ. ಒಂದು 3/4 ಭಾಗ ಬೆಂದರೆ ಸಾಕು, ಪೂರ್ತಿಯಾಗಿ ಬೋಂಡ ಏನು ಫ್ರೈ ಆಗೋದು ಬೇಡ. ಈಗ ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಮತ್ತೆ ಇನ್ನೊಂದು ಸಲ ಡೀಪ್ ಫ್ರೈ ಮಾಡ್ಕೋಬೇಕು. ಇದೇನೇ ಇಲ್ಲಿ ಚೆನ್ನಾಗಾಗೋದು. ಇದನ್ನು ಫುಲ್ಲು ರೋಸ್ಟಾಗಿ ಮಾಡ್ಕೋಬೇಕು ಮೆತ್ತಗೆ. ಈಗ ನಾವು ಮಾಡಿರೋವಂಥದ್ದು ಮೆತ್ತಗಿದೆ, ಅಂದರೆ ಫುಲ್ಲು ರೋಸ್ಟ್ ಮಾಡ್ಕೊಂಡಿಲ್ಲ ಅಲ್ವಾ, ಮಾಮೂಲಿ ಬೋಂಡ ಬಜ್ಜಿ ಮಾಡ್ದಂಗೆ ಮಾಡಿಲ್ಲ, ಒಂದು 3/4 ಭಾಗ ಬೇಯಿಸಿದ್ದೀವಿ ಅಷ್ಟೇ ಅಲ್ವಾ. ಈಗ ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಪೂರ್ತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಗರಿಗರಿಯಾಗಿ ಮಾಡ್ಕೋಬೇಕು. ಬಾಯಲ್ಲಿಟ್ಟರೆ ಕರ್ಮ್ ಅನ್ಬೇಕಾ ಆ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸು. ತುಂಬ ಇಷ್ಟಪಟ್ಟು ತಿಂತೀರ ಎಲ್ರೂ. ನೋಡಿ ಈ ರೀತಿಯಾಗಿ ಬಬಲ್ಸ್ ಬರ್ತಿತ್ತಲ್ವ, ಅದು ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ಕಡಿಮೆ ಆಗಬೇಕು. ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂದರೆ ಆಲ್ಮೋಸ್ಟ್ ಆಗಿದೆ ಅಂತ. ಕಲರ್ ನೋಡಿ ಈ ರೀತಿಯಾಗಿ ಕಲರ್ ಬಂದಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಕಂಪ್ಲೀಟಾಗಿ ರೆಡಿ ಆಯಿತು, ಇಷ್ಟೇ ಇದು. ಇದಕ್ಕೆ ನಾವು ಇವಾಗ ನೋಡಿ ಎಷ್ಟು ಮಕ್ಳಿಗೂ ಇಷ್ಟ ಆಗುತ್ತೆ, ನಮಗೂ ಅಷ್ಟೇ, ತಿನ್ನೋದಕ್ಕೆ ರೌಂಡಾಗಿ ಕಲರ್ಫುಲ್ಲಾಗಿರುತ್ತಲ್ವ. ಈಗ ಅದನ್ನು ಸೈಡಿಗೆ ಎತ್ತಿಡೋಣ. ಅದಕ್ಕೆ ಇನ್ನೂ ಸ್ವಲ್ಪ ಪ್ರೊಸೀಜರ್ ಇದೆ, ಏನೇನೆಲ್ಲ ಹಾಕ್ಕೊಂಡು ತಿನ್ನಬೇಕು ಅಂತ ಅಷ್ಟೇ. ಈಗ ಅಷ್ಟರಲ್ಲಿ ಕುಕ್ಕರನ್ನು ಸಹ ಕಂಪ್ಲೀಟಾಗಿ ತಣ್ಣಗಾಗಿತ್ತು ನೋಡಿ. ಈ ರೀತಿ ತಣ್ಣಗಾದ್ಮೇಲೆ ಒಂದು ಸಲ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಚೌಟಲ್ಲೇ. ಪೂರ್ತಿಯಾಗಿ ಮೆತ್ತಗಾಗಿರೋದ್ರಿಂದ ಚೌಟಲ್ಲೇ ಇದಾಗುತ್ತೆ. ಈಗ ಅದನ್ನು ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ, 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ, 1.5 ಟೇಬಲ್ ಸ್ಪೂನಷ್ಟು ಸ್ವಲ್ಪ ತುಪ್ಪನೂ ಹಾಕ್ತಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದೊಂದನ್ನು ಬಳಸ್ಬೋದು ಅಥವಾ 2 ಈ ರೀತಿಯಾಗಿ ಎರಡನ್ನೂ ಸಹ ಸೇರಿಬಿಟ್ಟು ಬಳಸ್ಬೋದು. ಈಗ ಅದು ಸ್ವಲ್ಪ ಇದಾದಮೇಲೆ ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮೆಣಸಿನ ಕ್ವಾಂಟಿಟಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮೆಣಸು, ಜೀರಿಗೆ,
ಇದೆಲ್ಲ ಸ್ವಲ್ಪ ಜಾಸ್ತಿನೇ. ಇಂಗು ಈ ಮೂರೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಬೇರೆ ಏನು ಈರುಳ್ಳಿ ಟೊಮೊಟೊ ಏನು ಬಳಸೇ ಇರೋದಿಲ್ಲಲ್ವ. ಹಾಗಾಗಿ ಮೆಣಸು ಮೇಯ್ನ್ ಇದಕ್ಕೆ, ಮೆಣಸು ಮತ್ತು ಜೀರಿಗೆ ಇಂಗು ಈ ಮೂರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಂಡು ಸ್ವಲ್ಪ ಹಸಿಮೆಣ್ಸಿಕಾಯಿನ ಒಂದು 3 ಹಸಿಮೆಣ್ಸಿಕಾಯಿನ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕಿದ್ದೆ. ಜೊತೆಗೆ ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ಇಳಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅದಕ್ಕೆ ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ಕೋಬೋದು. ಈಗ ನಾನು ಇದು ಸ್ವಲ್ಪ ಗಟ್ಟಿ ಇತ್ತಲ್ವ, ಹಾಗಾಗಿ ಸ್ವಲ್ಪ ನೀರನ್ನು ಕಾಯಿಸ್ಕೊಬಿಟ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಒಗ್ಗರಣೆನೂ ತಣ್ಣಗಾಗಿತ್ತು. ಒಗ್ಗರಣೆನೂ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟರೆ ರುಚಿಯಾಗಿರೋಂಥ ಪೊಂಗಲ್ಲು ರೆಡಿಯಾಗುತ್ತೆ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ಅದೇ ಟೇಸ್ಟ್ ಬಂದಿರುತ್ತೆ. ತುಂಬ ಅಂದ್ರೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಯಾರಾದರೂ ಬರಲ್ಲ ಅನ್ನೋರು ಟ್ರೈ ಮಾಡಿ. ನೀವು ಬೇಕಿದ್ದರೆ ಕಡಲೆಬೀಜ ಬೇಯಿಸೋಕೆ ಬೇಕಿದ್ದರೂ ಹಾಕ್ಕೋಬೋದು, ಅಥವಾ ಒಗ್ಗರಣೆಗೆ ಸಹ ಹಾಕ್ಕೋಬೋದು. ನೋಡಿ, ಈಗ ಅದನ್ನು ಫ್ರೈ ಮಾಡ್ಕೊಂಡಿರೋಂಥ ಬೋಂಡನ ಈ ರೀತಿಯಾಗಿ ಜೋಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಡ್ತಾರೆ ಅಲ್ಲಿ, ಬಟ್ ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರದ ಪುಡಿನ ಕಡಿಮೆ ಹಾಕಿದ್ದೀನಿ ಅಷ್ಟೇ, ಲೈಟಾಗಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕಿ ಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಕ್ಯಾರೆಟನ್ನು ಸೇರಿಸಿದ್ರೆ ಬಿಸಿ ಬಿಸಿಯಾಗಿರೋಂಥ ಸ್ನ್ಯಾಕ್ಸು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತೀರಾ. ಖಂಡಿತವಾಗ್ಲೂ ಇದನ್ನೊಂದು ಸಲ ಟ್ರೈ ಮಾಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.